ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ ಆಯಿತಾ. ಹಾಸನಲ್ಲಿರೋದ್ರಿಂದ ಪ್ರಾಪರಾಗಿ ಬಾಕ್ಸ್ಗಳನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಖಾರ ಪುಡಿ. ಇದು ಬರೀ ಮೊಟ್ಟೆ ಫ್ರೈ ಮಾಡೋಕ್ಕಷ್ಟೇ. ಸಾಂಬಾರು ಪೌಡರು ಮನೇಲಿ ಮಾಡಿರೋದು. ಇದು ಅರಿಶಿನ, ಇದಿಷ್ಟು ಮೇಯ್ನು. ಮತ್ತು ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟ್ ಹಾಕೊಳ್ಳೋಣ. ಒಂದು ಸ್ವಲ್ಪ ಮೊಟ್ಟೆ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಮೊಟ್ಟೆನ ಎಲ್ಲ ಮಸಾಲೆಗಳ ಜೊತೆ ಫ್ರೈ ಮಾಡ್ಕೊಬೇಕು. ಕ್ಲೀನಾಗಿ ಖಾರ ಉಪ್ಪು ಎಲ್ಲ ಮೊಟ್ಟೆ ಹಿಡಿಯೋ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಜೊತೆಗೆ. ಇವಾಗ ಫ್ರೈ ಆಗಿದೆ, ಎತ್ತಿಟ್ಕೊಳ್ಳೋಣ. ಇವಾಗ ಇದೇ ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ. ಮತ್ತೆ ಇವಾಗ ನೋಡಿ, ಇದು ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಮತ್ತು ಇದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೇನೆ ಈರುಳ್ಳಿನ ಹಾಕಿ ಅದು ಪೂರ್ತಿ ಫ್ರೈ ಆಗೋವರೆಗೆ ಅದನ್ನು ಫ್ರೈ ಮಾಡ್ಕೊಬೇಕು. ನಮ್ಮದು ಸ್ವಲ್ಪ ಚಿಕ್ಕ ಒಲೆ, ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಪೇಷನ್ಸ್ ಇಟ್ಕೊಂಡು ಮಾಡ್ತಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದನ್ನೊಂದು 2 ನಿಮಿಷ ಫ್ರೈ ಮಾಡಿದ್ರೆ, ನಾನು ಆವಾಗಲೇ ಹೇಳ್ದಂಗೆ ಒಳ್ಳೆ ಚಿಕ್ಕದು, ಆದ್ದರಿಂದ ಸ್ವಲ್ಪ ಪೇಷನ್ಸ್ ಬೇಕು ಇದನ್ನು ಮಾಡೋಕ್ಕೆ. ಅದಾಗ್ತಿದೆಯಲ್ಲ, ಅದ್ರ ಜೊತೆ ಟೊಮೊಟೊ ಹಾಕೊಳ್ಳೋಣ. ಇವಾಗ ಇದು ಟೊಮೊಟೊ ಸ್ವಲ್ಪ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಏನಾಗ್ತೀನಿ ಅಂತ ಹೇಳ್ತೀನಿ. ಈಗ ಟೊಮೊಟೊ ಫ್ರೈ ಆಗಿದೆ ಆಲ್ಮೋಸ್ಟು. ಇವಾಗ ಇದಕ್ಕೆ ನಾನು ಏನು ಸೇರಿಸ್ತೀನಿ ಅಂತ ಅಂದರೆ ಖಾರ ಪುಡಿ. ಆವಾಗ ಬರೀ ಮೊಟ್ಟೆಗೆ ಫ್ರೈಗೆ ಅಂತ ಹಾಕ್ಕೊಂಡಿದ್ದೆ, ಇವಾಗ 1 ಸ್ಪೂನ್ ಹಾಕ್ತಿದ್ದೀನಿ. ನಾನು ಮತ್ತೆ ಹಾಕ್ಕೊತೀನಿ, ಟೇಸ್ಟ್ನ ನೋಡ್ಬಿಟ್ಟು ಹಾಕ್ತೀನಿ. 1.5 ಸ್ಪೂನ್ ಹಾಕಿದ್ದೀನಿ. ಇದು 1 ಸ್ಪೂನ್ ಹಾಕಿರ್ತೀನಿ, ಸಾಕಾಗುತ್ತೆ. ಇದೇನು ಮತ್ತೆ ಬೇಡ. ಇದು ಗರಂ ಮಸಾಲ. ಇದು 1/4 ಭಾಗ ಇತ್ತು, ಅದಷ್ಟನ್ನು ಹಾಕಿದ್ದೀನಿ. ಮತ್ತು ಅರಿಶಿನ ಪೌಡ್ರು ಆವಾಗ ಸ್ವಲ್ಪ ಹಾಕಿದ್ದೆ ಮೊಟ್ಟೆ ಫ್ರೈಗೆ ಅಂತ, ಈಗ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸಲ ಹಿಂಗೆ ಕೈ ಆಡಿಸ್ಬಿಟ್ರೆ, ಆಮೇಲೆ ಇನ್ನೊಂದು 2 ಐಟಮ್ ಇದೆ, ಅದೆರಡನ್ನೂ ಆ್ಯಡ್ ಮಾಡಿಬಿಟ್ಟು ಅಕ್ಕಿ ಹಾಕಿ ನೀರು ಹಾಕಿ ಮುಚ್ಚಿಬಿಡೋದು. ಅದು ಲಾಸ್ಟ್ 2 ಐಟಮ್ ಏನಂತ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಪುದೀನ ಸೊಪ್ಪು. ಇದೆರಡನ್ನೂ ಆ್ಯಡ್ ಮಾಡ್ಕೊಂಬಿಡೋಣ. ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಕೈ ಆಡಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕೊಳ್ಳೋದು. ಅಕ್ಕಿ ಹಾಕಿ ನೀರು ಹಾಕಿ ಮೊಟ್ಟೆ ಹಾಕಿಬಿಟ್ಟು, ಆವಾಗಲೇ ಮೊಟ್ಟೆ ಹಾಕೋದು ಹೇಳಿಲ್ಲ, ಮೊಟ್ಟೆ ಹಾಕಿ ಕ್ಲೋಸ್ ಮಾಡಿಬಿಡೋಣ. ಇದಾಯ್ತು. ಇವಾಗ ಅಕ್ಕಿ ಹಾಕಿದರೆ ಇವಾಗ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯೋ ಥರ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ನಾನು ಆವಾಗಲೇ ಒಂದನ್ನು ಮರ್ತುಬಿಟ್ಟೆ ಉಪ್ಪು ಹಾಕೋದನ್ನು. ಇವಾಗ ಅಕ್ಕಿ ಹಾಕಿದ್ದೀನಲ್ಲ, ನಾನು ಅದಕ್ಕೆ ಉಪ್ಪು ಹಾಕ್ಬಿಡ್ತೀನಿ. ನನಗೆ ಕೈ ಅಳತೆ ಗೊತ್ತಾಗುತ್ತೆ.
ಸ್ಪೂನಲ್ಲಿ ಗೊತ್ತಾಗಲ್ಲ ಅಷ್ಟು. ಇನ್ನೊಂದು ಏನಂದರೆ ಎಲ್ಲರೂ ಹೇಳ್ದಂಗೆ ನಾನು ಹೇಳ್ತಿರೋದು, ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಈ ಲೋಟದಲ್ಲೇ 1:2 ಥರ ನೀರು ಹಾಕೊಳ್ಳೋಣ. ಆಯಿತು, ಲಾಸ್ಟ್ ಲೋಟ ಹಾಕಿದೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಕಾಣಿಸ್ತಿದೆಯಾ? ಕುದಿ ಬಂದಿದೆ. ಇವಾಗ ಲೈಟಾಗಿ ಕುದಿ ಸ್ಟಾರ್ಟ್ ಆಗಿದೆ. ಮೊಟ್ಟೆ ಹಾಕ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸೋಣ. ಸಾಕಾಗುತ್ತೆ 2 ವಿಷಲು. ಯಾವಾಗ್ಲೂ ವಿಷಲ್ನ ತೆಗೆದಿಟ್ಟು ಮುಚ್ಚಳ ಮುಚ್ಚಬೇಕು, ಇಲ್ಲಾಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ವಿಷಲ್ ಮುಚ್ಚಳ ಮುಚ್ಚಿದ್ದೀನಿ, ವಿಷಲ್ ಹಾಕ್ತಾಯಿದ್ದೀನಿ. 2 ವಿಷಲ್ ಬರಬೇಕಷ್ಟೆ. ವಿಷಲ್ ಹಾಕ್ತಾಯಿದ್ದೀನಿ ನೋಡಿ. 1 ವಿಷಲ್ ಆಗಿದೆ, ಇನ್ನೊಂದು ವಿಷಲ್ ಹಾಕ್ಬೇಕಷ್ಟೆ. ನೋಡಿ, ಎಗ್ ಬಿರಿಯಾನಿ ರೆಡಿ ಆಗಿದೆ. ಮಿಕ್ಸ್ ಮಾಡೋಣ. ಇಷ್ಟೇ. ಟೇಸ್ಟನ್ನ ಇವತ್ತು ನಮ್ಮಮ್ಮನ ಹತ್ರನೇ ಕೇಳ್ತೀನಿ. ನೋಡಿ, ಅಮ್ಮ ಮೊಸರು ಹಾಕೊಂಡು ತಿಂತಿದ್ದಾರೆ. ಅಮ್ಮ, ಹೆಂಗೈತಮ್ಮ ಟೇಸ್ಟು? ಚೆನ್ನಾಗಿದೆ, ಸೂಪರ್. ಇದಾದರೂ ನಾನು ಮಾಡಿರೋ ಥರ ಐತಾ? ನೀನು ಮಾಡಿರೋ ಥರನೇ ಇದೆ. ನಮ್ಮಮ್ಮ ಎಲ್ಲ ಇವಾಗ ಒಪ್ಕೊಂತೈತೆ ನೋಡ್ರಿ. ಇವಳು ನಮ್ಮಮ್ಮ, ನನ್ನ ಮಗಳದು ಊಟ ಆಗಿ ಅವಳು ಆಲ್ರೆಡಿ ಬ್ಯುಸಿ ಇದ್ದಾಳೆ. ಈಗ ನಾವು ತಿನ್ನೋಣ ಬನ್ನಿ. ನೀವು ತಿನ್ಕೊಂಬಿಡಿ ಒಂದು ಸ್ವಲ್ಪ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.